ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೋಗು ಬೇಗ. ಅಯ್ಯೋ ದೇವ್ರೆ, ಸೊಪ್ಪು ಸೊಪ್ಪಮ್ಮ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಸೊಪ್ಪು ತಗೊಳ್ರಮ್ಮ. ಸೊಪ್ಪು ಬಾಲಿ. ಏನ್ ಕೊಡ್ಲಿ? ಮಲ್ಲಿಗೆ ಹೂವ. ನಾನು ಸೊಪ್ಪು ಮಾರ್ತಾ ಇರೋದು, ಮಲ್ಗೆ ಹೂವ ಅಲ್ಲ. ಈ ಸೊಪ್ಪಿನ ಜೊತೆ ಈ ಮಲ್ಲಿಗೆ ಹೂವ ಇದೆಯಲ್ಲ, ನನಗದೇ ಬೇಕು. ಏ, ಬರೀ ಸೊಪ್ಪುಗಳೇ ಇರೋದು, ಮಲ್ಗೆ ಹೂವ ಎಲ್ಲಿ? ನೀನು ಯಾವ ಮಲ್ಗೆ ಹೂವದ ಬಗ್ಗೆ ಕೇಳ್ತಾ ಇದೀಯಾ? ನಾನು ಹೇಳ್ತಾ ಇರೋ ಮಲ್ಲಿಗೆ ನೀನೆ. ಛೀ, ನನ್ನ ಹೆಸರು ಮಲ್ಗೆ ಅಲ್ಲ, ಸೇವಂತಿ. ಹಾ? ಸೇವಂತಿಯೇ ಸೇವಂತಿಯೇ, ನನ್ನ ಅಲೆಯಲ್ಲಿ ಗಮ್ಮಂತಿಯೇ. ಆಲಾರೆ ಆಲಾರೆ ಮುಕುಂದ ಮುರಾರೆ, ಗೋಪಾಲ ಬಾರಯ್ಯ ಬಾರು. ಅಲ್ಲೇ ನನ್ನ ಹೆಸರು ಗೊತ್ತಾ ನಿಂಗೆ? ಇಳ್ಸು. ಗೊತ್ತಿಲ್ದೆ ಏನು? ಈ ಊರ್ನಾಗೆ ಗನ್ಗೋಪಾಲಯ್ಯ ಅಂತಿರೋನು ನೀನೊಬ್ನೇಯ. ನಾನು ಸೊಪ್ಪು ಮಾರಕ್ಕೆ ಅಂತ ಬರ್ತೀನಿ, ನೀನು ಥಟ್ ಅಂತ ಬಂದು ಮಾತಲ್ಲೇ ಗುರಿ ಇಡ್ತೀಯ, ಕಣ್ಣಲ್ಲೇ ಗುಂಡು ಹಾರಿಸ್ತೀಯ. ಇಷ್ಟೆಲ್ಲ ನಂಗೆ ಗೊತ್ತಾಗಕ್ಕಿಲ್ವಾ? ಅಲ್ಲೇ ಕಾಳಾಕಿದ್ದೆ ತಡ, ಪಾರ್ವಾಳ ಬಂದು ಭುಜದ ಮೇಲೆ ಕೂತ್ಕತ್ತದಲ್ಲಪ್ಪ. ಹೆಗ್ಲ ಮೇಲೆ ಕೂತ್ಕೊಳ್ಳೋ ಈ ಪಾರಿವಾಳನ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ಬಾರ್ದಾ? ಗೂಡು ಕಟ್ಟೆ ಬರೋಣ ಅಂತೀಯಾ? ನಾನು ನಿನ್ ಜೊತೆ ಗೂಡ್ ಬಿಡಕ್ಕೂ ರೆಡಿ. ಕಳ್ಳಿ, ಓಡೋಗ್ ಮದ್ವೆ ಆಗೋಣ ಅಂತೀಯಾ? ನೀನೇನಂತೀಯ? ಓಡೋಗ್ ಮದ್ವೆ ಆದ್ರೆ ನನಗೂ ಕಾಲ್ ನೋವು, ನಿನಗೂ ಕಾಲ್ ನೋವು, ಮುಂದೆ ನಮ್ಗೆ ಹುಟ್ಟ ಮಕ್ಕಳಿಗೂ ಕಾಲ್ ನೋವು. ಆ ತೊಂದ್ರೆನೇ ಬೇಡ. ಹೆಣ್ ಕೇಳಕ್ ಯಾವಾಗ ಬರ್ಲಿ? ನೀನು ಕೇಳಕ್ಕೆ ಎಲ್ಲೂ ಬರ್ಬೇಕಾಗಿಲ್ಲ. ಹಿಂದೆ ನಮ್ಮ ಅಣ್ಣ ಬತ್ತವನೆ, ಅವನ್ನ ಒಪ್ಸು, ನಾನು ನಿಂಗ್ ಪಿಕ್ಸು. ಹಾ, ನಿಮ್ಮ ಅಣ್ಣನ್ ಕೇಳ್ಬೇಕಾ? ಯಾಕೆ ಭಯನಾ? ನನಗ್ ಜೀವನದಲ್ಲಿ ಗೊತ್ತಿಲ್ದೇ ಇರೋ ಪದ ಅಂದ್ರೆ ಭಯ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಎಲ್ಲಿ ನಿಮ್ಮ ಬಿಗ್ ಬ್ರದರ್, ಬಡ ಬಾಯಿ, ದೊಡ್ಡಣ್ಣ? ಅಲ್ಲಿ ನೋಡಲ್ಲಿ ಹಿಂದೆನೆ ಬರ್ತಾ ಇದ್ದಾನೆ. ತರಕಾರಿ, ಈರುಳ್ಳಿ, ಟೊಮಾಟೊ, ಸೊಪ್ಪು. ಇಂಥ ಸೇವಂತಿಗೆ ಇಂಥ ಪಾಪಸ್ ಕಳ್ಳಿ ಅಣ್ಣನ ತೂತು ಒಂಚೂರು ಮ್ಯಾಚಿಂಗ್ ಆಯ್ತಾ ಇಲ್ಲ. ನೋಡ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀ ನೋಡು, ನಾನು ಗಮನಿಸ್ಕತೀನಿ. ಆಯ್ತು, ಬರ್ಡ್ ಬರಲ್ಲ. ಸೇವಂತಿಯೇ ಸೊಪ್ಪು. ಈ ಸಲ ಕಪ್ಪು ನಮ್ದೆ. ತರಕಾರಿ, ಈರುಳ್ಳಿ, ಟೊಮಾಟೊ. ಅಲ್ಲ ದೊಡ್ಡಣ್ಣ, ಹೇಳಣ್ಣ. ಪ್ರೀತಿಸೋ ತಪ್ಪಣ್ಣ? ಪ್ರೀತಿಸೋ ತಪ್ಪಲ್ಲ, ಆದ್ರೆ ಪ್ರೀತಿಸಿ ಕೈ ಕೊಡೋ ತಪ್ಪು ಅಣ್ಣ. ನಮಗೆ ಕೌಂಟ್ರು. ನಾನು ಮಾತು ಕೊಟ್ರೆ ವೈಕುಂಠ, ಕೈ ಹಿಡಿದ್ರೆ ಕೈಲಾಸ. ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ಬೇಕು ಅಂತ ಇದ್ದೀನಿ. ಹಾಗಾಗಿ ಈರುಳ್ಳಿ, ಮೂಲಂಗಿ, ಟೊಮೊಟೊ ಸಮೇತ ನಿನ್ನ ಆಶೀರ್ವಾದನೂ ಬೇಕು. ಏನಂತೀಯ? ನಂದು ಲವ್ ಮ್ಯಾರೇಜ್. ಪ್ರೀತಿಸೋಗೆ ನನ್ನ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಪ್ರೀತಿಸಿರೋ ಹುಡುಗಿ ಯಾರು? ನಾನು ಪ್ರೀತಿಸ್ತಾ ಇರೋ ಹುಡುಗಿ ನಿನ್ನ ಜೀವ. ಅವಳು ಯಾವಾಗ್ಲೂ ನಿನ್ ಜೊತೆಗೇ ಇರ್ತಾಳೆ. ಯಾರವಳು? ನಿನ್ನ ಹೆಂಡತಿ. ಹಾ, ನನ್ನ ಹೆಂಡತಿನಾ? ಹಾ, ಥು, ಮರ್ಗುಳಿ ತಂದು ತಂಗಿ ಅನ್ನೋದು ಬಿಟ್ಟು ನಾನು ನಿನ್ನ ಹೆಂಡತಿನ ಕರ್ಕೊಂಡು ಓಡೋಗೋಕೆ ತಯಾರಾಗಿದ್ದೀನಿ. ಎಲ್ಲಿ ನಿನ್ನ ಮನ್ಸಿಗೆ ನೋವಾಗತ್ತೆ ಅಂತ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಹೇಳು. ಹ್ಞೂ ಅಂತೀಯಾ ಮಾವ, ಹ್ಞೂ ಅಂತೀಯಾ? ಟಡನ್ ಟಡನ 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 ಟಡ. ಅಯ್ಯೋ, ನಿನ್ ಪ್ರೀತಿ ಓಡೋಗಕ್ಕೆ ನನ್ನ ಹೆಂಡತಿನೇ ಬೇಕಾ? ಅಯ್ಯೋ 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 ಅಯ್ಯಪ್ಪ, ಅಯ್ಯೋ 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 ಅವ್ವ, ಅಯ್ಯೋ ಅಯ್ಯಪ್ಪ. ಅಲ್ಲ ಕಣ. ಅಯ್ಯೋ, ನಾಯಿ ನನ್ನ ಮಗ, ನನ್ನ ಹೆಂಡತಿನೇ ಬೇಕಾ? ನನ್ನ ಹೆಂಡತಿನೇ ಬೇಕಾ ನಿನ್ಗೆ? ಓಡೋಗಕ್ಕೆ ನನ್ನ ಹೆಂಡತಿನೇ ಬೇಕಾ? ಅಯ್ಯೋ ಅಯ್ಯೋ, ನನ್ನ ಮಗನೇ, ಕೂತು ಸುಮ್ಮನೆ ಸಾಕು. ಬೇಡ ಬೇಡ. ಇನ್ನೊಂದ್ಸತಿ ಕಾಣಿಸ್ಕೊಂಡ್ರೆ ಹೊಡೆದಾಕ್ಬಿಡ್ತೀನಿ ನಿನ್ನ.
ತರಕಾರಿ, ಟೊಮೊಟೊ, ಮೂಲಂಗಿ, ಸೊಪ್ಪು. ಹಾ ಅಯ್ಯೋ, ಈಗಿನ ಕಾಲದಲ್ಲಿ ಜನಗಳು ಪ್ರೀತಿನ ಸುಮ್ಮನೆ ಸಾಯಿಸ್ತಾ ಇಲ್ಲ, ಟೊಮೊಟಲ್ ಒಡೆದು ಸಾಯಿಸ್ತಾವ್ರೆ. ಏನೇ ಸಾಯಿಸಿದ್ರು, ಏನೇ ಮಾಡಿದ್ರು, ಸೇವಂತಿ, ನಾನು ಮಾತ್ರ ನಿನ್ನನ್ನು ಬಿಡಲ್ಲ. ನಾನೇ ನಿನ್ನನ್ನು ಮದುವೆ ಆಗೋದು. ಥು, ಅಲ್ಗೆ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಸೊಪ್ಪಮ್ಮ ಸೊಪ್ಪು. ಹಾಲಪ್ಪ, ಅಕ್ಕಪಕ್ಕದ ಮನೆಗೆ ಹಾಲು ಹಾಕೋದ್ ಬಿಟ್ಟು ಇಲ್ಲಿ ಇಣಕ್ ನೋಡ್ತಿದ್ಯಾ ಯಾಕಪ್ಪ? ಅಲ್ಲ, ಇಲ್ಲಿ ಗನ್ ಗೋಪಾಲ ಅಂತಿದ್ದಾನಲ್ಲ, ಅವನ್ ಹುಡುಕ್ತಾ ಇದ್ದೆ. ಅವನಾಗ್ಲೇ ಒದೆ ತಿಂದು ಓಡ್ ಹೋದ. ಏನ್ ವಿಷಯ? ಇಲ್ಲ, ಅವನ ಹತ್ರನೇ ಸ್ವಲ್ಪ ಕೆಲಸ ಇತ್ತು. ಅವನೊಬ್ಬ ದೊಡ್ಡ ಮರೆಗುಳಿ. ಅವನು ಯಾವಾಗ ಎಲ್ಲಿ ಏನ್ ಮರಿತಾನೋ ಅವನಿಗೆ ಗೊತ್ತಿರಲ್ಲ. ಅವನು ನಂಬ್ಕೊಂಡ್ರೆ ನಿನ್ ಕಥೆ ಗೋವಿಂದ. ಅವನ್ ತಾತ ರಂಗಜ್ಜ ಇಲ್ವಾ? ಏಯ್, ಇಲ್ಲಿ ಯಾರು ಇರ್ತಾರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅಂತ ಲೆಕ್ಕ ಹಾಕೊಂಡು ಕೂತ್ಕೊಳ್ಳೋಕೆ ನಾನೇ ನಿಮ್ಮ ಮನೆ ಸೆಕ್ಯೂರಿಟಿ ಗಾರ್ಡ. ಅಳಿಯ, ಸೂರ್ಯವಂಶದ ಸತ್ಯಮೂರ್ತಿ ಅವ್ರ ಅಳಿಯ ಕಣೋ. ಗೊತ್ತಾಯ್ತು ಬುದ್ಧಿ. ಆದ್ರೆ ಈ ವಿಚಾರ ನಿಮ್ಮ ಹತ್ರ ಹೆಂಗೆ ಹೇಳೋದು ಅಂತ ಆಗ್ಲಿಂದ ಒದ್ದಾಡ್ತಾ ಇದ್ದೀನಿ. ಏನ್ ವಿಷಯ? ಬನ್ನಿ ಇಲ್ಲಿ. ನಾನು ಕಾಳಿಂಗರಾಯರ ಮನೆಗೆ ಹೋಗಿದ್ದೆ. ಅಲ್ಲಿ ಸುಮತಿ ಅಮ್ಮರು ನನ್ನ ಕರೆದುಬಿಟ್ಟು ಒಂದು ಪತ್ರ ಬರೆದು ಕೈಗಿಟ್ರು. ಅದನ್ನ ಸತ್ಯಮೂರ್ತಿಯವರಿಗೆ ತಲುಪಿಸ್ಬಿಡು ಅಂತ ಹೇಳಿದ್ರು. ನಾನು ಸತ್ಯಮೂರ್ತಿ ದಣಿಗಳ ಹತ್ರ ಹೋಗಕ್ಕಾಗುತ್ತಾ? ಅದಕ್ಕೆ ಈ ಪತ್ರನ ಯಾರ ಕೈ ಕೊಡೋದು ಅಂತ ಒದ್ದಾಡ್ತಾ ಇದ್ದೀನಿ. ಪರವಾಗಿಲ್ಲ ಹಾಲಪ್ಪ, ಆ ದೇವ್ರು ನಿನ್ನ ಸರಿಯಾದ ವ್ಯಕ್ತಿ ಹತ್ರನೇ ಕಳಿಸಿದ್ದಾನೆ. ನೋಡು, ಈ ಪತ್ರನ ನೀನ್ ನನ್ನ ಕೈ ಕೊಡದೆ ಬೇರೆ ಯಾರ ಕೈ ಕೊಟ್ಟಿದ್ರು ದೊಡ್ಡ ಗಲಾಟಿನೇ ನಡೆದು ಹೋಗಿರೋದು. ಊರೇ ಹತ್ತು ಉರಿದು ಹೋಗ್ಬಿಟ್ಟಿರೋದು. ಯೋಚನೆ ಮಾಡ್ಬೇಡ, ನಾನಿದನ್ನ ಸತ್ಯಮೂರ್ತಿಯವ್ರಿಗೆ ತಲುಪಿಸ್ತೀನಿ. ಕೊಟ್ಟಾಯ್ತಲ್ವಾ? ಹೊರಡು. ಏ ಹಾಲಪ್ಪ, ಬುದ್ಧಿಯಾ, ನನಗೆ ಪತ್ರ ಕೊಟ್ಟಿರೋ ವಿಚಾರನ ಯಾರಿಗೂ ಹೇಳಬಾರ್ದು. ಇಲ್ಲ ಬುದ್ಧಿ. ನನ್ ಗಂಡ ಕಾಳಿಂಗ ಪದ್ಮಿನಿ ಬಾಳ್ನ ಹಾಳು ಮಾಡ್ಬೇಕು ಅಂತ ತನ್ನ ಮೊಮ್ಮಗನ್ ಕರೆಸಿದ್ದಾನೆ. ಪದ್ಮಿನಿನ ಎಲ್ಲೂ ವಿಚಾರಿಸ್ದೆ ಹೊರಗಡೆ ಕಳಿಸ್ಬೇಡಿ. ಅವಳ ಮೇಲೆ ಒಂದ್ ಕಣ್ಣಿಟ್ಟಿರಿ. ದೊಡ್ಡಮ್ಮ ನನ್ ವಿರುದ್ಧವಾಗಿ ಸ್ಕೀಮ್ ಮಾಡ್ತಿದ್ದಾಳ.